ದೊಡ್ಡ ವ್ಯಕ್ತಿಯ ಬಗ್ಗೆ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್ಲಿ, IIT ಪದವೀಧರರವರು ಅವರ ಮನಸ್ಸಲ್ಲಿ ಒಂದು ವಿಪರೀತವಾದಂಥ ಆಸೆ ಇತ್ತು, ನಾನು UPSC ಪಾಸ್ ಆಗಬೇಕು, IAS ಅಧಿಕಾರಿ ಆಗಬೇಕು ಅಂತ. ಅದಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಶುರು ಮಾಡಿದ್ರು. ಪಾಸ್ ಆದರು, ಆದರೆ IAS ಅಧಿಕಾರಿ ಆಗಲಿಲ್ಲ, IPS ಆದರು. ಕೊನೆಗೆ ಅವ್ರು ಯಾಕೋ ಬೇಜಾರಾಗ್ಬಿಡ್ತು, ಇಲ್ಲ IPS ಆದರೆ ಅಷ್ಟೊಂದು ನಾನು ಜನಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದ್ಸರಿ ಟ್ರೈ ಮಾಡಿದ್ರು. ನೋಡಿ ಎಷ್ಟರ ಮಟ್ಟಿಗಿರುತ್ತೆ ಅಂತಂದರೆ ದೈವೇಚ್ಛೆ, ಮತ್ತೆ ಅವರು IPS ಆದರು. ಕೊನೆಗೆ ಎಷ್ಟರ ಮಟ್ಟಿಗೆ ಅಂತಂದರೆ IASಗಿಂತ ಅದ್ಭುತವಾಗಿ IPS ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ರು. ಅಷ್ಟೇ ಅಲ್ಲ, ಮುಂದೇನಾದರೂ ಏನಾಗ್ತೀರಿ ನೀವು ಅಂದರೆ ಮುಂದಿನ ಜನ್ಮದಲ್ಲೂ ಕೂಡ ನಾನು IPS ಆಗ್ತೀನಿ ಅಂತ. ದೊಡ್ಡ ವ್ಯಕ್ತಿತ್ವ ಯಾರದು ಬನ್ನಿ ನೋಡ. ಹೆಮ್ಮೆಯಿಂದ ಗೌರವಿಸುತ್ತಿದೆ. ಜನ್ಮಭೂಮಿ ಪಶ್ಚಿಮ ಬಂಗಾಳ, ಕರ್ಮಭೂಮಿ ಕರ್ನಾಟಕ, ಇಲ್ಲಿಂದ ಎಲ್ಲಿ ತನಕ ಸೇವೆ ಸಲ್ಲಿಸಿದ್ರು. ಇದೆಲ್ಲ ಆದ್ಮೇಲೂ ಕೂಡ ನಿವೃತ್ತಿಯ ನಂತರವೂ ಕೂಡ ಅವರು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗೆ ಸಲಹೆಗಾರರು. ಹೀಗಾಗಿ ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅವರ ಪತ್ನಿ ಬಂದಿದ್ದಾರೆ. ಅವರ ಪತ್ನಿಯವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸುಮಿತಾ ದತ್ತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಕೃಷಿಯಲ್ಲಿ ಖುಷಿ ಕಾಣುವಂಥ ಅದ್ಭುತವಾದಂಥ ಕಲಾವಿದ ಕಿಶೋರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ನಮಗೊಂದು ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ ಸರ್. ಬನ್ನಿ, ಏನ್ ಹೇಳ್ತಾರೆ ನೋಡೋಣ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಬಹಳ ಉತ್ಸುಕತೆಯಿಂದ ವೇಟ್ ಮಾಡ್ತಾ ಇದ್ದೆ. ಟಿಕೆಟ್ ಕೂಡ ಬುಕ್ ಮಾಡಿದ್ದೆ. ಆದರೆ ನಿನ್ನೆ CM ಅವರು ನನಗೆ ಕಲ್ಕತ್ತಾದಲ್ಲಿ ಇರಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಕ್ಕೆ ನನಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವತ್ತು TV9 ಅವರು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ TV9 ಮತ್ತು ಸೆಲೆಕ್ಷನ್ ಕಮಿಟಿದು ಎಲ್ಲ ಸದಸ್ಯರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ. TV9 ಅವರು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಏನು ಸಲ್ಲಿಸ್ತಾ ಇದ್ದಾರೆ, ಅದನ್ನ ನಾನು ನನ್ನ ಜೊತೆ ಕೆಲಸ ಮಾಡ್ತಾ ಎಲ್ಲ ಕಲೀಗ್ಸ್ಗಳಿಗೆ, ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ CBIದಲ್ಲಿ ಮತ್ತು ಇಲ್ಲಿ ಕೂಡ, ಮತ್ತೆ ಎಲ್ಲ ಜನರಿಗೆ ನಾನು ಅವರ ಪರವಾಗಿ ಸ್ವೀಕಾರ ಮಾಡ್ತೀನಿ. ಧನ್ಯವಾದಗಳು. ಜೈ ಹಿಂದ್. ಎಸ್, ದತ್ತಾ ಸರ್ ಅವರ ಸಾಧನೆ ಜೊತೆಗೆ ಈ ಅವಾರ್ಡ್ ಬಗ್ಗೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ರಿಯಲಿ touched by this honor which has been given to Rupak, and I want to congratulate all the award winners who have won here today, and a big thank you to everybody, including I also feel safe when Bangalore police is around, and kudos to all of you. So all the best and keep up the good work. All the best. ಎಸ್, ಕಿಶೋರ್ ಎರಡು ಮಾತಾಡಬೇಕು. ಕಷ್ಟದ ಜೊತೆಗೆ ಅತಿ ಹೆಚ್ಚು ಒತ್ತಡದಲ್ಲಿ ಮಾಡೋ ಕೆಲಸ ಇದು ಪೊಲೀಸ್ ಕೆಲಸ ಅಂತ ಅನ್ಸುತ್ತೆ. ಒಂದು ಮೇಲ್ಗಡೆ ಅಧಿಕಾರಿಗಳಿಂದ, ಅದಕ್ಕಿಂತ ಮೇಲೆ ರಾಜಕಾರಣಿಗಳಿಂದ, ಈ ಕಡೆ ಬಂದರೆ ನಾವು ಜನಗಳಿಂದ. ಸೊ ಎಲ್ಲ ಕಡೆಯಿಂದ ಒತ್ತಡ ತಡ್ಕೊಂಡು ಆ ಒತ್ತಡದ ಮಧ್ಯೆ ಕೆಲಸ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಯಾಕಂದರೆ ನಾನು ಇವತ್ತು ಇಲ್ಲಿದ್ದೀನಿ ಅಂತಂದರೆ ನನಗೆ ಅದರಲ್ಲಿ ಹೆಚ್ಚು ಪಾಲು ಪೊಲೀಸ್ನವ್ರದ್ದು ಇರುತ್ತೆ. ಯಾಕಂದರೆ ಪೊಲೀಸ್ ಪಾತ್ರಗಳನ್ನು ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿದ್ದು. ಇವತ್ತಿಗೂ ಪೊಲೀಸ್ ಪಾತ್ರಗಳನ್ನ ನಾನು ಬಿಟ್ಟಿಲ್ಲ. ಶಿವ ವಿಷ ಕೊಡೋದ ಕತೆ ಕೇಳಿದ್ದೀವಲ್ಲ, ವಿಷಕಂಠನ ಕತೆ. ಪೊಲೀಸ್ನವರು ವಿಷಕಂಠರೆ ಅಂತ ನನಗನ್ಸುತ್ತೆ. ಸಮಾಜದ ಅತಿ ನೆಗೆಟಿವಿಟಿ, ಅವ್ರು ನೋಡೋದಲ್ಲೇ ನೆಗೆಟಿವಿಟಿನೇ. ಬೆಳಗ್ಗೆ ಆದರೆ ರಾತ್ರಿ ಆಗೋ ತನಕ, ಮತ್ತೆ ಬೆಳಗ್ಗೆ ಆಗೋ ತನಕ 24 ಗಂಟೆ ಅಲ್ಲಿ ಅವ್ರಿಗೆ ಬರೋ ಕೇಸ್ಗಳೆಲ್ಲ ಇಂಥವೇ ಅಲ್ಲ. ಮೋಸ, ಕೊಲೆ, ಸುಲಿಗೆ, ಅತ್ಯಾಚಾರ, ಅಷ್ಟೊಂದು ನೆಗೆಟಿವಿಟಿ ಮಧ್ಯ ಅವರ ಮಾನಸಿಕ ಆರೋಗ್ಯ ಏನಾಗಬೇಕು. ಸೊ ಅಷ್ಟೊಂದು ಕಷ್ಟದ ನಡುವೆ ಸಮಾಜದ ಆರೋಗ್ಯವನ್ನು ಕಾಪಾಡೋ ಡಾಕ್ಟರ್ಗಳು ಅಂತ ಅವ್ರನ್ನ ನೋಡಿದ್ರೆ ನನಗನ್ಸುತ್ತೆ. ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಒಂದು ಪುಟ್ಟ ಅವಕಾಶ ಕೊಟ್ಟಂಥ TV9ಗೆ ಥ್ಯಾಂಕ್ಸ್. ಮತ್ತು ಎಲ್ಲ ಪೊಲೀಸರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ನನಗೆ ಗೊತ್ತಿಲ್ಲ, TV9 ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಹೆಂಗೆ ನಿಮಗೆ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಹೆಂಗೆ ಐಡಿಯಾ ಬಂತ ಗೊತ್ತಿಲ್ಲ ನನಗೆ. ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆಫೀಸರ್ಸ್ ವಿ ಹ್ಯಾಡ್. ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಅವರಂತೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಗ್ರೇಟ್ ಸರ್. ಒಂದು ಸಂಗತಿ, ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ
ನಮ್ಮ ಸಮರ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ನಾವೀಗ ಏನು ಮಾಡಿದ್ದೀವಿ, ಆ್ಯಂಟಿ ಡ್ರಗ್ ಕಮಿಟಿ ಅಂತ ಒಂದು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಈಗ ಎಲ್ಲ ಕಾಲೇಜುಗಳಲ್ಲೂ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇತ್ತು. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಒಂದು ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಮಾಡಿದ್ದು. ಅದನ್ನೇ ಈಗ ಅನುಸರಿಸ್ಕೊಂಡು ಈಗ ಆ್ಯಂಟಿ ಡ್ರಗ್ಸ್ ಕಮಿಟಿ ಅಂತ ಮಾಡಿ, ಆ ಪ್ರಿನ್ಸಿಪಲ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು, ಸ್ಟೂಡೆಂಟ್ ಕಮ್ಯುನಿಟಿ, ಸ್ಟೂಡೆಂಟ್ ಲೀಡರ್ಸ್ ಇರ್ತಾರೆ, ಸ್ಟೂಡೆಂಟು ಕೌನ್ಸಿಲ್ಸ್ ಎಲೆಕ್ಷನ್ಸ್ ಆಗುತ್ತೆ ಅಥವಾ ನಾಮಿನೇಟ್ ಮಾಡ್ತಾರೆ, ಅವರನ್ನು ಕೂಡ ಆ ಕಮಿಟಿಯಲ್ಲಿ ಸೇರಿಕೊಂಡು ಮಾನಿಟ್ರ್ ಮಾಡೋದಕ್ಕೆ, ಆ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಡ್ರಗ್ಸ್ ನಡೆಯುತ್ತೆ ಗೊತ್ತಾದರೆ ಏನಾದರೂ ಕ್ರಮ ತಗೊಳ್ತಾರೆ ಅಂಥೇಳಿ ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ, ಓಕೆ, ಅದನ್ನು ಕೂಡ ಮಾಡ್ತೀವಿ. ಇದರಲ್ಲಿ ತಮ್ಮ ಪಾತ್ರ ಬಹಳಷ್ಟಿದೆ. TV9 ಅವ್ರದ್ದು ಕೂಡ ನನಗೆ ಭಾಳ ಸಹಕಾರ ಸಿಕ್ಕಿದೆ ಅಂತೇಳಿ ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ. ಮತ್ತೊಂದು ಬಾರಿ TV9 ಅವರಿಗೆ ಈ ಸೆಲ್ಯೂಟ್ 25 ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ. ಮತ್ತು ಭವಿಷ್ಯದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗಲಿ. ಇದನ್ನು ಹೀಗೆ ಮುಂದುವರಿಸಿ, ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸೋದು ಬೇಡ. ಯಾಕೆಂದರೆ ಭಾಳ ಜನರಿಗೆ ಒಂದು ಉತ್ತೇಜನ ಸಿಕ್ಕತ್ತೆ. ಪ್ರತಿ ಸರಿ ಬರ್ತಾ ಇರಿ ಸರ್. ಖಾತೆ ಬದಲಾವಣೆ ಆದರೂ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸತತ 3ನೇ ಬಾರಿಗೆ ಪೊಲೀಸರ ಸಾಧನೆಯನ್ನು ಗುರುತಿಸಿ ಅವರನ್ನ ಗೌರವಿಸಿದ್ದೀವಿ, ಅವ್ರನ್ನ ಸತ್ಕಾರ ಮಾಡಿದ್ದೀವಿ, ಸನ್ಮಾನ ಮಾಡಿದ್ದೀವಿ. ಇದರ ಹಿಂದೆ ದೊಡ್ಡ ದೊಡ್ಡ ಶ್ರಮ ಇದೆ. ಅದರಲ್ಲೂ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಹೇಳಲೇಬೇಕು. ಈ ಪೊಲೀಸ್ DGP ಅಂದರೆ ಮಹಾನಿರ್ದೇಶಕರು ನಮಗೆ ತುಂಬ ಬೆಂಬಲವಾಗಿ ನಿಂತಿದ್ದರು. ಜೊತೆಗೆ ಪೊಲೀಸ್ ಕಮಿಷನರ್, ಪೊಲೀಸರ ನೆರವಿಲ್ಲದೇನೆ ನಾವೇನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಜೀವ್ ಪಾಟೀಲ್ ನಮ್ಮ ಜೊತೆಗೆ ನಿಂತು ಬಹಳಷ್ಟು ನಮಗೆ ಬೆಂಬಲಿಸಿದ್ದಾರೆ, ಸಾಕಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದರ ಜೊತೆಗೆ ಬಹಳಷ್ಟು ಜನ ಪ್ರಾಯೋಜಕರನ್ನ ಮರೆತು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಏನೇ ಮಾಡಿದರೂ ಕೂಡ ಅದನ್ನು ಮನೆಗಳಿಗೆ ಮುಟ್ಟಿಸುವಂಥ ದೊಡ್ಡ ಜವಾಬ್ದಾರಿ ಅಂತಂದರೆ ಕೇಬಲ್ ಆಪರೇಟರ್ಸ್ ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ 19 ವರ್ಷಗಳ ಕಾಲ ನಿರಂತರವಾಗಿ ಒಂದು ಚಾನಲ್ ನಂಬರ್ 1 ಆಗುತ್ತೆ ಅಂತಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಕರ್ನಾಟಕದ ಜನ ನೀವುಗಳು ನಮ್ಮನ್ನು ಬೆಂಬಲಿಸಿರೋರು, ನಮ್ಮನ್ನು ಬೆಳೆಸಿರೋರು. ತಾವೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.